ಬಿಜೆಪಿಯವರು. ನೀವು ಕೇವಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಆಲ್ರೆಡಿ ದಲಿತರ ವಿರುದ್ಧ ಏನು ರೂಲಿಂಗ್ ಬಂದಿರುವಂತದ್ದು, ಅದರ ಬಗ್ಗೆ ಒಂದೇ ಒಂದು ಅಕ್ಷರ ಕೂಡ ಮಾತಾಡದೇ ಇರುವಂತಹ ಪ್ರಧಾನ ಮಂತ್ರಿಗಳಾಗಿರ್ಲಿ, ಗೃಹ ಸಚಿವರಾಗಿರ್ಲಿ ಅಥವಾ ಬಿಜೆಪಿ ಅಧ್ಯಕ್ಷರಾಗಿರ್ಲಿ, ಇಲ್ಲಿ ನಾವು ಕೇವಲ SC ಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತ ತೋರ್ಸ್ಕೊಳ್ಳೋದಕ್ಕೋಸ್ಕರ ದಾಸರಪ್ಪ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು. ಆದ್ರೆ ಹೆಚ್ಚಿಗೆ ಆದ್ರೆ ಅಜಯ್ ಕುಮಾರ್ ಅವರಿಗೆ ಬಹುಶಃ ಅವ್ರು ಮಾಡಿರುವಂತ ಅನ್ಯಾಯ, ಗೆಲ್ಲೋದು ಸೋಲೋದು ಬೇರೆ, ಆದ್ರೆ ಹರಕೆ ಕುರಿ ಮಾಡ್ಬಿಟ್ರಲ್ಲ ಅಜಯ್ ಕುಮಾರಿಗೆ. ಕೇವಲ ಅವರ ಒಂದು ಏನು ನಾವ್ ಯಾರಿಗೋ ಒಂದು ಸಮುದಾಯಕ್ಕೆ ಓಲೈಕೆ ಮಾಡ್ತಾ ಇದೀವಿ ಅಂತ ಹೇಳೋದಿಕ್ಕೋಸ್ಕರ. ಹಾಗಿದ್ರೆ ಇದು ಅವ್ರಿಗೆ ಮಾಡ್ತಾ ಇರುವಂತ ಓಲೈಕೆ ಅಲ್ವಾ? ಇದು ಬಹಳ ಸ್ಪಷ್ಟ. ಬಿಜೆಪಿ ತನ್ನ ಎಲ್ಲಾ ನೈತಿಕ ಹಕ್ಕುಗಳನ್ನ ಕಾಂಗ್ರೆಸ್ ವಿರುದ್ಧ ಮಾತಾಡೋದಕ್ಕೆ ಕಳ್ಕೊಂಡಿದೆ. ಅಂಡ್ ಬಿಜೆಪಿ ತನ್ನ ಎಲ್ಲಾ ಮಾನದಂಡಗಳಿಂದಲೂ ಈ ಬಾರಿಯ 2 ಕ್ಷೇತ್ರಗಳಲ್ಲಿ, ನಾನು ಕೇವಲ ದಾವಣಗೆರೆ ಬಗ್ಗೆ ಅಷ್ಟೇ ಮಾತಾಡ್ತೇನೆ, ಬಾಗಲಕೋಟೆಯಲ್ಲೂ ಅಷ್ಟೇ, ಗೆಲ್ಲುವಂತ ಪ್ರತಿ ಅವಕಾಶವನ್ನು ಕೂಡ ಕಳ್ಕೊಂಡಿದ್ದೇವೆ. ಬಹಳ ಮತದಾರರಿಗೆ ಇಷ್ಟೇ ಹೇಳಕ್ ಇಷ್ಟಪಡ್ತೀವಿ, ದಾವಣಗೆರೆಯಲ್ಲಿ ನಾವು ಈ ಹಿಂದೆ ಏನ್ ಕೊಟ್ಟಿದ್ವಿ ಯೋಜನೆಗಳನ್ನ, ಅದಕ್ಕಿಂತ ಹೆಚ್ಚು ಯೋಜನೆಗಳನ್ನ ನಾವು ಕೊಡ್ತೀವಿ. ನಾನೊಂದು ರಿಪೋರ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಆನ್ ರೆಕಾರ್ಡ್ ನಾನು ಇದನ್ನ ಹೇಳ್ಬೇಕು. ಅದಕ್ಕೋಸ್ಕರ ನಾನು 23,300 ಬೆನಿಫಿಷಿಯರೀಸ್ ಈ ಬಾರಿ ದಾವಣಗೆರೆಯಲ್ಲಿ ಇರುವಂತ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಹೆಣ್ಮಕ್ಳು ಈ ಬಾರಿ ಪಡ್ಕೊಂಡಿರುವಂತದ್ದು ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿಯನ್ನ ಪಡ್ಕೊಂಡಿರುವಂತದ್ದು. ರಾಜ್ಯಕ್ಕೆ ಪ್ರಥಮ ಸ್ಥಾನ, ಎಕ್ಸಾಕ್ಟ್ಲಿ. ಅಂಡ್ 580 ಕೋಟಿ ಇಲ್ಲಿ ತನಕ, ಅಂದ್ರೆ ಈ ವರ್ಷದ ಬಜೆಟ್ ನಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ ದಾವಣಗೆರೆ ದಕ್ಷಿಣಕ್ಕೆ ಕೊಟ್ಟಿರುವಂತಹ ಒಂದು ಮೊತ್ತ 3,560 ಕೋಟಿ ನಾವು ಇಡೀ ದಾವಣಗೆರೆ ಜಿಲ್ಲೆಗೆ ಕೊಟ್ಟಿರುವಂತದ್ದು. ಸೊ ಮಧ್ಯ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಯಾವುದೇ ಸರ್ಕಾರದಲ್ಲಿ, ಈ ಹಿಂದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಂತಹ ಸರ್ಕಾರದಲ್ಲೂ ಕೂಡ ಇಷ್ಟು ಹೆಚ್ಚು ಅನುದಾನವನ್ನ ದಾವಣಗೆರೆ ಕಂಡಿರ್ಲಿಲ್ಲ. ಆದ್ರೆ ಈ ಬಾರಿ ಇನ್ನು ನಾವು 3 ವರ್ಷ ಕಂಪ್ಲೀಟ್ ಮಾಡಿಲ್ಲ ಸರ್ಕಾರವನ್ನ, ಆಗ್ಲೇ ನಾವು 3,000ಕ್ಕೂ ಹೆಚ್ಚು ಅನುದಾನವನ್ನ ವಾರ್ಷಿಕವಾಗಿ ಕೊಟ್ಟಿರುವಂತದ್ದು. ಸೊ ದಾವಣಗೆರೆಗೆ ನಾವು ಈಗಲೇ ಇಷ್ಟು ಮಾಡ್ತಾ ಇದೀವಿ ಅನ್ನೋದಾದ್ರೆ, ಇನ್ನು ಮುಂದಿನ 2 ವರ್ಷಗಳಲ್ಲಿ ಸಮರ್ಥ ಅವರ ನೇತೃತ್ವದಲ್ಲಿ ಯಾವ ರೀತಿಯಾಗಿ ದಕ್ಷಿಣ ಅಭಿವೃದ್ಧಿ ಹೊಂದಬಹುದು ಅನ್ನುವಂಥದ್ದು. ಇಲ್ಲಿ ತನಕ ಶಾಮನೂರವರು ಕೊಟ್ಟಿರುವಂತಹ ಯೋಜನೆಗಳು ಅಥವಾ ಅವರ ಒಂದು ಕಾರ್ಯವೈಖರಿ ಬಹುಶಃ ಒಂದು ತರ ಇತ್ತು, ವಿಭಿನ್ನವಾಗಿತ್ತು ಅನ್ಸುತ್ತೆ. ಬಹುಶಃ ಒಂದು ಯೂತ್ ಟಚ್ ಅಂತ ನಾವೇನ್ ಹೇಳ್ತೀವಿ, ಒಂದು ಯುವ ಕಳೆ ಈ ಬಾರಿ ಸಮರ್ಥರು ತಂದ್ಕೊಡ್ತಾರೆ ದಾವಣಗೆರೆ ದಕ್ಷಿಣಕ್ಕೆ. ಅವರ ಒಂದು ಯೋಜನೆಗಳಾಗಿರ್ಬೋದು, ಹೊರಗಡೆಯಿಂದ ಓದ್ಕೊಂಡು ಬಂದಿದ್ದಾರೆ, ಅವರ ಹೊಸ ಯೋಜನೆಗಳು, ಯುವಕರಿಗೆ ಒಂದಷ್ಟು ಕೆಲಸಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನುವಂಥದ್ದು, ಉದ್ಯಮ ಕ್ಷೇತ್ರಗಳಲ್ಲಿ, ಸ್ಕಿಲ್ ಡೆವಲಪ್ಮೆಂಟ್ ಕ್ಷೇತ್ರಗಳಲ್ಲಿ ಅವ್ರು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರುವಂಥದ್ದು. ಸೊ ಇದೆಲ್ಲ ಖಂಡಿತವಾಗ್ಲೂ ನಮ್ಗೆ ಬಹಳ ಪ್ಲಸ್ ಆಗುತ್ತೆ. ತಾಲೂಕ್ ಸಿಲ್ಕಿದ್ರೆ 3,560 ಕೋಟಿ ಕೇವಲ ದಾವಣಗೆರೆ ಜಿಲ್ಲೆ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. 580 ಕೋಟಿ ಕೇವಲ ದಾವಣಗೆರೆ ದಕ್ಷಿಣಕ್ಕೆ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಲ್ಲ, 4 ಲಕ್ಷ ಕೋಟಿ ಆರ್ಡ್ ನಾವು ಇವತ್ತಿನ ದಿನ ನಾವು ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು. ಅಂಡ್ ಫಿಸ್ಕಲ್ ಡೆಫಿಸಿಟ್ ಅನ್ನುವಂಥದ್ದು ಒಂದು ಬಜೆಟ್ ನ 50% ಅಷ್ಟು ಇರಬೇಕಾಗಿರುವಂತದ್ದು. ನಾವು ಇವತ್ತಿನ ದಿನ 49% ಅಷ್ಟು ಇದೀವಿ. ಸೊ 49% ಅಷ್ಟು ಅನ್ನುವಂಥದ್ದು ಬಹಳ ಹೆಲ್ದಿ. ಇವತ್ತಿನ ಕೇಂದ್ರ ಸರ್ಕಾರದ ಫಿಸ್ಕಲ್ ಡೆಫಿಸಿಟ್ ನೀವು ನೋಡಿದ್ರೆ 72% ಫಿಸ್ಕಲ್ ಡೆಫಿಸಿಟ್. ಸೊ ಇದನ್ನ ಪ್ರಶ್ನೆ ಮಾಡುವಂತರು ಇವತ್ತಿನ ದಿನ ಈ ಜಗತ್ತಿನಲ್ಲಿ ಯಾರು ಇಲ್ಲ, ದೇಶದಲ್ಲಿ ಯಾರು ಇಲ್ಲ. ನಾವು ಮಾತಾಡಿದ ತಕ್ಷಣ ದೇಶದ್ರೋಹಿಗಳಾಗ್ಬಿಡ್ತೀವಿ. ಆದ್ರೆ ಕರ್ನಾಟಕದ ವಿಚಾರದಲ್ಲಿ ನಾವು 49% ಫಿಸ್ಕಲ್ ಡೆಫಿಸಿಟ್ ಇಟ್ಕೊಂಡಿದೀವಿ. ಸೊ ಯಾವ ರೀತಿಯಾಗಿ ನಾವು ಸಾಲ ಮಾಡ್ತಾ ಇದೀವಿ ಅಂತ ನೀವು ಹೇಳ್ತೀರಿ, ಅಥವಾ ಯಾವ ರೀತಿಯಾಗಿ ನಾವು ಕರ್ನಾಟಕದ ಜನತೆಗೆ ಅನ್ಯಾಯ ಮಾಡ್ತಿದೀವಿ ಅಂತ ಹೇಳ್ತೀವಿ. ನೀವು ಉತ್ತರ ಪ್ರದೇಶಕ್ಕೆ ಹೋಗಿ ನೋಡ್ಬೇಕು, 8 ಲಕ್ಷ ಕೋಟಿ ಅವರ ಬಜೆಟ್ ಮಂಡನೆ. ಆದ್ರೆ ಆನ್ ಪೇಪರ್ ಬಜೆಟ್ 8 ಲಕ್ಷ ಕೋಟಿ, ಹೌದಪ್ಪ ನನ್ನ ವಾರ್ಷಿಕ ಆದಾಯ ನಾನು 10 ಲಕ್ಷ ಕೋಟಿ ಅಂತ, ನನ್ನ 10 ಕೋಟಿ ಅಂತ ನಾನು ಹಾಕ್ಬಿಡ್ತೀನಿ. ಆದ್ರೆ ನನಗೆ ಆಯವ್ಯಯ ಕಳೆದು ನನಗೆ ಉಳಿಯುವಂತದ್ದು ಕೇವಲ 10 ಲಕ್ಷ ರೂಪಾಯಿ ಆದ್ರೆ ಆ 10 ಕೋಟಿಗೆ ಬೆಲೆನೇ ಇರೋದಿಲ್ಲ. ಸೊ 8 ಲಕ್ಷ ಕೋಟಿ, ಉತ್ತರ ಪ್ರದೇಶದಲ್ಲಿ 8 ಲಕ್ಷ ಕೋಟಿ ಬಜೆಟ್. ಆದ್ರೆ ಅವರ ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ಬೋದು, ಅವರ ಫಿಸ್ಕಲ್ ಡೆಫಿಸಿಟ್ ಎಲ್ಲಾ ಸೇರಿ ಕೊನೆಗೆ ಅವರಿಗೆ ಉಳಿಯುವಂತದ್ದು 2 ಲಕ್ಷ ಕೋಟಿ. 2 ಲಕ್ಷ ಕೋಟಿ ಉತ್ತರ ಪ್ರದೇಶದಂತ ರಾಜ್ಯಗಳನ್ನ ನಾವು ಸಂಭಾಳಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಕರ್ನಾಟಕದಲ್ಲಿ ನಾವು ಬಹಳ ಸುಭಿಕ್ಷವಾಗಿದ್ದೀವಿ. ಕರ್ನಾಟಕದಲ್ಲಿ ನಾವು ಸಾಲ ಮಾಡ್ತಾ ಇದೀವಿ, ಇನ್ನೊಂದ್ ಮಾಡ್ತಾ ಇದೀವಿ, ಮತ್ತೊಂದ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕಿಂತ ಮೂರ್ಖತನದ ಪರಮಾವಧಿ ಖಂಡಿತವಾಗಲೂ ಇನ್ನೊಂದಿಲ್ಲ. ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿದೆ. ಅಂಡ್ ಎಸ್ಪೆಷಲಿ ಸಿದ್ದರಾಮಯ್ಯನವರು 17 ಬಜೆಟ್ ಮಂಡನೆ ಮಾಡಿರುವಂತವರು ಧೀಮಂತ ನಾಯಕ, ಫೈನಾನ್ಸ್ ಮಿನಿಸ್ಟರ್. ಯಾರು ಈ ದೇಶದಲ್ಲಿ ಅಷ್ಟು ನಮ್ಮ ಮಾಜಿ ಗವರ್ನರ್ ಬಿಟ್ರೆ ಆ ರೀತಿಯಾದಂತ ದಾಖಲೆ ಯಾರು ಕೂಡ ಮಾಡಿರಲಿಲ್ಲ. ಸೊ ಐ ಆಮ್ ಶ್ಯೂರ್ ಅವರ ಲೀಡರ್ಶಿಪ್ ಅಂಡರ್ ಅಲ್ಲಿ ನಾವು ತುಂಬಾ ಮುಂದೆ ಸಾಗೋದಕ್ಕೆ
ಕೇವಲ ವಯಸ್ಸು ಚಿಕ್ಕದಾದ ಮಾತ್ರಕ್ಕೆ ಅವರ ಅನುಭವ ಚಿಕ್ಕದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸರಿ, ಹಿಂದೆ ಇದ್ದಿದ ತಕ್ಷಣ ಅವರಿಗೆ ಅನುಭವ ಕಡಿಮೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ, ನೀವು ಮನೆಯಲ್ಲಿ ಶಾಮ್ನೂರ್ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾಗ ಕೆಲವಷ್ಟು ನಾನು ಉತ್ತರ ಕರ್ನಾಟಕದಲ್ಲಿ ಇದನ್ನ ಬಹಳ ಗಮನಿಸಿದ್ದೀನಿ. ನಮ್ಮ ಬೆಂಗಳೂರು ಭಾಗದಲ್ಲಿ, ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅದು ಬೇರೆ ವಿಚಾರ. ಒಂದ್ ಸ್ವಲ್ಪ ಅಬ್ಬರ ಜಾಸ್ತಿ, ಆಡಂಬರ ಜಾಸ್ತಿ, ಪ್ರಚಾರಗಳಲ್ಲಿ ಇಡೀ ಪರಿವಾರ ನಿರತರಾಗುವಂತದನ್ನ ನಾನು ನೋಡಿದ್ದೀನಿ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಇದನ್ನ ಶ್ಲಾಘಿಸೋದಕ್ಕೆ ಇಷ್ಟಪಟ್ಟು ನಾನು ಬೆಂಗಳೂರಿಂದ ಬಂದು ಇದನ್ನ ನೋಡಿರುವಂತದ್ದು. ಬಾಗಲಕೋಟೆಯಲ್ಲಿ ಆಗಿರ್ಬಹುದು, ಅಥವಾ ಕಲ್ಯಾಣ ಕರ್ನಾಟಕ ಭಾಗಗಳಲ್ಲಾಗಿರ್ಬೋದು, ದಾವಣಗೆರೆಯಲ್ಲೇ ಆಗಿರ್ಬೋದು, ಸೊ ಬೆಳಗಾಮಲ್ಲಿ ಆಗಿರ್ಬೋದು, ಈ ಭಾಗಗಳಲ್ಲಿ ಮನೆಯಲ್ಲಿ ಯಾರೋ ಒಬ್ರು ದೊಡ್ಡೋರು ರಾಜಕಾರಣದಲ್ಲಿ ಇರಬೇಕಾದಾಗ ಅವರ ಕಾಲವಾಗೋ ತನಕನೋ ಅಥವಾ ಅವರು ತೀರಾ ಹಾಸಿಗೆ ಹಿಡಿಯೋ ತನಕನೋ ತೀರಾ ಕಿರಿಯರು ಅನ್ನುವಂಥವ್ರು ಯಾರು ಕೂಡ ರಾಜಕೀಯದಲ್ಲಿ ಗುರುತಿಸ್ಕೊಳ್ಳೋದಾಗ್ಲಿ ಅಥವಾ ಹೊರಗಡೆ ಬಂದು ತಮ್ಮ ಪ್ರಚಾರಗಳನ್ನ, ಅವರ ಪರ್ಸನಲ್ ಬದುಕು ಅವ್ರಿಗೆ ಇದ್ದೇ ಇರುತ್ತೆ. ಆದ್ರೆ ರಾಜಕೀಯವಾಗಿ ಬಹಿರಂಗವಾಗಿ ನಿರತರಾಗಿರೋದನ್ನ ನಾನು ನೋಡಿದೆ. ಯಾಕೆಂದ್ರೆ ಇದು ಅವರು ಬಹುಶಃ ದೊಡ್ಡವರಿಗೆ ತೋರಿಸುವಂತ ಒಂದು ರೆಸ್ಪೆಕ್ಟ್ ಅಥವಾ ಗೌರವ ಅಂತ ಇದನ್ನ ನಾನು ಬಹಳ ಶ್ಲಾಘಿಸ್ತೀನಿ. ಸೊ ಸಮರ್ಥವರು ಕೂಡ ಇಂಥ ಒಂದು ಯೋಜನೆಯಲ್ಲೇ ತೆರೆ ಹಿಂದೆ ಇಲ್ಲಿ ತನಕ ಇದ್ದವರು. ಆದ್ರೆ ಮನೆಯಲ್ಲಿ ರಾಜಕಾರಣ ಇಷ್ಟು ತುಂಬಿ ತುಳುಕ್ತಾ ಇದ್ದಾಗ ರಾಜಕಾರಣದ ಅಲೆ ಅವ್ರಿಗೆ ಬೀಸಿರಲ್ಲ ಅನ್ನುವಂಥದ್ದಂತೂ ಸುಳ್ಳು, ಖಂಡಿತವಾಗ್ಲು. ಅವ್ರು ಅದರಲ್ಲಿ ನಿರತರಾಗಿದ್ದಾರೆ. ನಾನು ಕೂಡ ಪರ್ಸನಲ್ ಆಗಿ ಸಮರ್ಥರ ಹತ್ರ ಮಾತಾಡಿದ್ದೀನಿ. ಅವರ ಯೋಚನೆಗಳು ಬಹಳ ಇದೆ. ಇಡೀ ದಾವಣಗೆರೆ, ಅವ್ರು ಕೇವಲ ದಕ್ಷಿಣಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇರೋಂಥದ್ದಲ್ಲ, ಇಡೀ ದಾವಣಗೆರೆ ಜಿಲ್ಲೆಯನ್ನ ಒಂದು IT ಹಬ್ ಆಗಿ ಮಾಡ್ಬೇಕು. ಇವತ್ತಿನ ತನಕ ಉದ್ಯಮಕ್ಕೆ ದಾವಣಗೆರೆ ಫೇಮಸ್ ಆಗಿರುವಂತದ್ದು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಫೇಮಸ್ ಆಗಿರುವಂತದ್ದು. ಆದ್ರೆ ಇದನ್ನ ಮುಂದಿನ ಲೆವೆಲ್ಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಬಹಳಷ್ಟು ಯೋಜನೆಗಳನ್ನ ಅವ್ರು ಹಾಕೊಂಡಿದ್ದಾರೆ. ಸೊ ಅವರಿಗೆ ನಿಮ್ಮ ಮಾಧ್ಯಮಗಳ ಮೂಲಕ ನಾನು ಆಕ್ಚುಲಿ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಅವರ ಒಂದು ಟೆನ್ಯೂರ್ ಅಲ್ಲಿ ದಾವಣಗೆರೆ ಇನ್ನೂ ಮೆರಗಾಗತ್ತೆ ಅಂತ ನಾನು ಅನ್ಕೊಂಡೆ.